ಜೈಲಲ್ಲಿ ಆರೋಪಿ ದರ್ಶನ್ ವಿಡಿಯೋ ಕಾಲ್ ಪ್ರಕರಣ ಸಾಕಷ್ಟು ಸದ್ದು ಮಾಡಿರುವಂತ ಹೊತ್ತಲ್ಲೇ ಈಗ ಕಾರಾಗೃಹ ಇಲಾಖೆ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಒಂದು ಪತ್ರವನ್ನ ಬರೆದಿದ್ದಾರೆ. ಕೇಂದ್ರ ಕಾರಾಗೃಹದ ಮುಖ್ಯ ಅಧೀಕ್ಷಕರಿಗೆ ಮಾಲಿನಿ ಪತ್ರವನ್ನ ಬರೆದಿರೋದು. ಆಗಸ್ಟ್ 25ರಂದು ವಿಡಿಯೋ ಕರೆಯ ದೃಶ್ಯಗಳು ಹರಿದಾಡಿತ್ತು ಹಾಗೂ ಪರಪ್ಪನ ಅಗ್ರಹಾರದಲ್ಲಿ ಮೊಬೈಲ್ ಸಿಗೋದು ಕೂಡ ಇದರಿಂದ ದೃಢವಾಗಿತ್ತು. ಇನ್ನು ಮೊಬೈಲ್ ಸಿಗ್ನಲ್ ಸಿಗದಂತೆ ಜೈಲಲ್ಲಿ ಜಾಮರ್ಗಳನ್ನ ಅಳವಡಿಕೆ ಮಾಡಲಾಗಿದೆ. ಯಾವುದೇ ಮೊಬೈಲ್ನ ನೆಟ್ವರ್ಕ್ ಸಿಗಬಾರದು ಅಂತ ಹೇಳಿ ಜಾಮರ್ ಅನ್ನ ಅಲ್ಲಿ ಇನ್ಸ್ಟಾಲ್ ಮಾಡಾಗಿರೋದು. ಅದರ ಜೊತೆಗೆ ಕೇಂದ್ರ ಕಾರಾಗೃಹದ ಆವರಣದಲ್ಲಿ 3 HCBS ಟವರ್ ಕೂಡ ಇದ್ದಾವೆ. ಇನ್ನು ನೆಟ್ವರ್ಕ್ ಸಿಗ್ನಲ್ ದೊರೆಯದಂತೆ ಈ ಕಂಪನಿ ಎಲ್ಲ ಟವರ್ಗಳನ್ನ ಅಳವಡಿಕೆ ಮಾಡಿದೆ. ಆದರೂ ಕೂಡ ವಿಡಿಯೋ ಕಾಲ್ ಫೋಟೋ ವೈರಲ್ ಆಗಿದ್ದು ಹೇಗೆ? ಜೈಲಲ್ಲಿ ಜಾಮರ್ ಅಳವಡಿಸಿದ್ರು ಕೂಡ ಕರೆ ಹೋಗಿದ್ದು ಹೇಗೆ? ಈ ಪ್ರಶ್ನೆಗಳನ್ನ ಎತ್ತಿ ಮಾಲಿನಿ ಕೃಷ್ಣಮೂರ್ತಿ ಅವರು ಈಗ ಡಿಜಿಪಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಇದರ ಜೊತೆಗೆ ಏರ್ಟೆಲ್, BSNL, ಜಿಯೋಗೂ ಕೂಡ ಪತ್ರವನ್ನ ಬರೆಯೋಕೆ ಇವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ರೂ ಕೂಡ ಇಲ್ಲಿ ಸಿಗ್ನಲ್ ಹೆಂಗೆ ಬಂತು ಅನ್ನೋದು ಇವರ ಪತ್ರದ ಒಂದು ಸಾರಾಂಶವಾಗಿದೆ. ಡೀಟೇಲ್ಸ್ ಕೊಡ್ತಾ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಥರ ಈಗ ಎಲ್ಲ ಆದ್ಮೇಲೆ ಸಿಗ್ನಲ್ ಹೆಂಗ್ ಬಂತು, ಜಾಮರ್ ಇದ್ರೂ ಕೂಡ ಸಿಗ್ನಲ್ ಹೆಂಗ್ ಸಿಕ್ತು ಅಂತ ಮಾಲಿನಿ ಕೃಷ್ಣಮೂರ್ತಿ ಅವರು ಪತ್ರವನ್ನ ಬರೆದಿದ್ದಾರೆ ಅಧೀಕ್ಷಕರಿಗೆ. ಹೆಚ್ಚಿನ ಡೀಟೇಲ್ಸ್ ಕೊಡೋ ಹಾಗಿದ್ರೆ ರಾಹುಲ್, ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅವರು ಇರುವಂತಹ ಸಂದರ್ಭದಲ್ಲಿ ಇಬ್ಬರು ರೌಡಿ ಶೀಟರ್ಗಳ ನಡುವೆ ಒಂದು ವಿಡಿಯೋ ಕಾಲ್ ಅನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ದರ್ಶನ್ ರವರು ಕೂಡ ರೌಡಿ ಶೀಟರ್ ಸತ್ಯ ಅನ್ನೋರಿಗೆ ಹಾಯ್ ಅಂತ ಹೇಳಿ ಒಂದು ಊಟ ಆಯ್ತಾ ಅನ್ನುವಂಥ ರೀತಿಯಲ್ಲಿ ಒಂದು ಸನ್ನೆಯನ್ನ ಕೂಡ ಮಾಡ್ತಾರೆ. ಅದು ವೈರಲ್ ಆಗ್ತಾ ಹೋಗಿತ್ತು. ಅಂದ್ರೆ ಜೈಲಿನಲ್ಲಿ ಮುಖ್ಯವಾಗಿ ನೆಟ್ವರ್ಕ್ ಜಾಮಿಂಗ್ ಸಿಸ್ಟಮ್ ಅನ್ನುವಂಥದ್ದಿದೆ. ಅಂದ್ರೆ HCBS ಅಂತ ಹೇಳಿ ಕರೀತಾರೆ, ಹಾರ್ಮೋನಿಯಸ್ ಕಾಲ್ ಬ್ಲಾಕಿಂಗ್ ಸಿಸ್ಟಮ್ ಅಂತ ಹೇಳಿ ಅದನ್ನ ಕರೆಯುವಂಥದ್ದು. ಆ ರೀತಿ 3 ಟವರ್ಗಳನ್ನ ಅಳವಡಿಸಲಾಗಿದೆ. ಆ 3 ಟವರ್ಗಳು ಇರುವಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮೊಬೈಲ್ನಲ್ಲಿ ನೆಟ್ವರ್ಕ್ ಅನ್ನೋದು ಸಿಗೋದಿಲ್ಲ. ಇದರಿಂದಾಗಿ ಪರಪ್ಪನ ಅಗ್ರಹಾರದ ಅಕ್ಕಪಕ್ಕದ ಜನರು ಕೂಡ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಆ ಭಾಗದಲ್ಲಿ ಎಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ, ನೆಟ್ವರ್ಕ್ ಸಂಪೂರ್ಣವಾಗಿ ಜಾಮ್ ಆಗಿರುತ್ತೆ. ಆ ಒಂದು ಸಂದರ್ಭದಲ್ಲೂ ಕೂಡ ಜೈಲಿನ ಒಳಗಡೆಯಿಂದ ಈ ರೀತಿಯ ವಿಡಿಯೋ ಕಾಲ್ ಅನ್ನ ಹೇಗೆ ಆರೋಪಿಗಳು ಮಾಡಿದ್ರು ಅನ್ನುವಂತ ಒಂದು ಯಕ್ಷ ಪ್ರಶ್ನೆ ಏನಿದೆ ಅದು ಉದ್ಭವ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈಗ ಡಿಜಿ ಮಾಲಿನಿ ಕೃಷ್ಣಮೂರ್ತಿ ಅವರಿದ್ದಾರೆ, ಅವರೊಂದು ಪತ್ರವನ್ನ ಬರೆದಿದ್ದಾರೆ ಕೇಂದ್ರ ಕಾರಾಗೃಹದ ಮುಖ್ಯ ಅಧೀಕ್ಷಕರಿಗೆ. ಅಂದ್ರೆ ಇಷ್ಟೆಲ್ಲ ಒಂದು ವ್ಯವಸ್ಥೆಗಳು ಇದ್ದಂತಹ ಸಂದರ್ಭದಲ್ಲೂ ಕೂಡ 3 ಟವರ್ಗಳು ಇದ್ರೂ ಕೂಡ ಅದು ಹೇಗೆ ಹಾಗಾದ್ರೆ ರೌಡಿಗಳು ವಿಡಿಯೋ ಕಾಲ್ ಅನ್ನ ಮಾಡ್ತಾ ಇದ್ದಾರೆ, ಫೋಟೋವನ್ನು ತೆಗೆದು ಬೇರೆಯವರಿಗೆ ಸೆಂಡ್ ಮಾಡ್ತಾ ಇದ್ದಾರೆ, ಜೈಲಿನಲ್ಲಿ ಹೇಗೆ ಹಾಗಾದ್ರೆ ನೆಟ್ವರ್ಕ್ ಸಿಗ್ತಾ ಇದೆ, ಇದು ಯಾವ ರೀತಿಯಲ್ಲಿ ಸಾಧ್ಯ ಅನ್ನುವಂಥ ರೀತಿಯಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ 4ರ ಒಳಗಾಗಿ ನನಗೆ ವರದಿಯನ್ನು ನೀಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಕೂಡ ತಿಳಿಸಿದ್ದಾರೆ. ಆ ಒಂದು ಪತ್ರದಲ್ಲಿ ಮುಖ್ಯವಾಗಿ ಕೇಂದ್ರ ಕಾರಾಗೃಹ ಅಧೀಕ್ಷಕರು ಏನಿರ್ತಾರೆ ಅವರಿಗೆ ಈ ಒಂದು ಪತ್ರವನ್ನ ಬರೆದಿರುವಂತದ್ದು. ಅಂದ್ರೆ ಯಾವ ರೀತಿಯಲ್ಲಿ ಹಾಗಾದ್ರೆ ಅವರಿಗೆ ಮೊಬೈಲ್ ನೆಟ್ವರ್ಕ್ ಸಿಗ್ತಾ ಇದೆ, ಯಾವ ರೀತಿಯಲ್ಲಿ ಹಾಗಾದ್ರೆ ಜಾಮರ್ ವರ್ಕ್ ಆಗ್ತಾ ಇಲ್ವಾ, ಈ ಎಲ್ಲದರ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೆಪ್ಟೆಂಬರ್ 4ರ ಒಳಗಾಗಿ ನನಗೆ ವರದಿ ಬೇಕು ಅನ್ನುವಂಥ ಒಂದು ವಿಚಾರವನ್ನ ಅವರು ಈಗಾಗಲೇ ಆ ಒಂದು ಪತ್ರದಲ್ಲಿ ತಿಳಿಸಿರುವಂತದ್ದು. ಅಂದ್ರೆ ಇಲ್ಲಿ ಮುಖ್ಯವಾಗಿ BSNL, ಜಿಯೋ ಹಾಗೆ ಏರ್ಟೆಲ್ ಏನಿದೆ ಈ ಎಲ್ಲಾ ಒಂದು ಕಂಪನಿಗಳಿಂದಲೂ ಕೂಡ ಈ ಒಂದು ಟವರ್ಗೆ ಸಂಬಂಧಪಟ್ಟಂತೆ ಅಂದ್ರೆ ನೆಟ್ವರ್ಕ್ ಬ್ಲಾಕಿಂಗ್ ಸಿಸ್ಟಮ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಟವರ್ ಅನ್ನು ಅಳವಡಿಸಲಾಗಿರುತ್ತೆ. ಆ ಎಲ್ಲ ಒಂದು ನೆಟ್ವರ್ಕ್ ಗಳಿಗೂ ಕೂಡ ಈಗಾಗಲೇ ಒಂದು ನೋಟಿಸ್ ಅನ್ನು ಜಾರಿ ಮಾಡಿ ಯಾವ ರೀತಿಯಲ್ಲಿ ಹಾಗಾದ್ರೆ ಇದು ಸಾಧ್ಯವಾಗ್ತಾ ಇದೆ ಅನ್ನುವಂಥ ಒಂದು ಪ್ರಶ್ನೆಯನ್ನ ಕೂಡ ಆ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಕೂಡ ಉತ್ತರವನ್ನು ಕೊಡಬೇಕಾಗುತ್ತೆ ಅನ್ನುವಂಥದ್ದನ್ನು ಕೂಡ ಅವರು ಹೇಳ್ತಾ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಈ ಒಂದು ಪ್ರಕರಣದಲ್ಲಿ ನಾವು ಗಮನಿಸ್ತಾ ಹೋದ್ರೆ ಅಂದ್ರೆ ದರ್ಶನ್ ರವರ ಜೊತೆ ರೌಡಿ ಶೀಟರ್ಸ್ಗಳು ವಿಡಿಯೋ ಕಾಲ್ ಮಾಡಿರುವಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾ ಹೋದ್ರೆ ಯಾವ ರೀತಿಯಲ್ಲಿ ಹಾಗಾದ್ರೆ ಅವರಿಗೆ ಮೊಬೈಲ್ ನೆಟ್ವರ್ಕ್ ಸಿಗ್ತಾ ಇದೆ ಅನ್ನೋದೇನಿದೆ ಅದು ಯಕ್ಷ ಪ್ರಶ್ನೆ ಆಗಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಈ ಒಂದು ನೆಟ್ವರ್ಕ್ ಜಾಮ್ ಏನಿದೆ ಅಂದ್ರೆ ಕಾಲ್ ಹೋಗದೇ ಇರುವಂತಹ ರೀತಿಯಲ್ಲಿ ಯಾವ ಒಂದು ಟವರ್ಗಳನ್ನ ಅಳವಡಿಸಿದಾರಲ್ಲ ಅದು ಯಾವುದು ಕೂಡ ಸರಿಯಾಗಿ ವರ್ಕ್ ಆಗ್ತಾ ಇಲ್ವಾ ಅನ್ನುವಂಥ ಒಂದು ಅನುಮಾನ ಕೂಡ ಮೂಡ್ತಾ ಇರುವಂತದ್ದು. ರಾಹುಲ್, ರೈಟ್ ಪ್ರಜ್ವಲ್, ಥ್ಯಾಂಕ್ ಯು ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.